ತನ್ನ ಮೂಲ ಜಾತಿಯನ್ನು ಬದಲಾಯಿಸಿ ಸರ್ಕಾರಿ ಉದ್ಯೋಗಕ್ಕಾಗಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿರುವ ನಿವೃತ್ತ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವೇದಿಕೆ ರಾಜ್ಯಾಧ್ಯಕ್ಷ ಯಡವನಹಳ್ಳಿ ಕೃಷ್ಣಪ್ಪ ಆಗ್ರಹಿಸಿದರು. ಹನ್ನೂರು ತಾಲೂಕಿನ ಕೌದಳ್ಳಿ ಗ್ರಾಮದ ಬಿಸಿಲಯ್ಯ ಹಾಗೂ ನಾಗರಾಜ್ ಎಂಬುವರು ತಮ್ಮ ಮೂಲ ಜಾತಿಯನ್ನು ಬೆಸ್ತ ಜಾತಿ ಎಂದು ಮರೆಮಾಚಿ ಪರಿಶಿಷ್ಟ ಪಂಗಡ ಎಂದು ತಿದ್ದುಪಡಿ ಮಾಡಿಕೊಂಡು ಸರ್ಕಾರಿ ಉದ್ಯೋಗವನ್ನು ಪಡೆದು ಸರ್ಕಾರಕ್ಕೆ ಹಾಗೂ ನಾಯಕ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ದೂರಿದರು. ಅದಲ್ಲದೆ ಈ ಸಂಬಂಧ ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿ ಇವರ ವಿರುದ್ಧ ಶಿಕ್ಷಣ ಇಲಾಖೆಗೆ ದೂರು ನೀಡಿದ್ದ ಶ್ರೀನಿವಾಸ್ ಎಂಬುವರಿಗೆ ಜೀವ ಬೆದರಿಕೆ ಹಾಕಿದ್ದು ಕೂಡಲೇ ಇವರಿಗೆ ರಕ್ಷಣೆ ನೀಡಬೇಕು. ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿಗೆ ತೊಂದರೆಯಾದರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಎಂದು ಹೇಳಿದರು. ಇವರ ಶಾಲಾ ದಾಖಲಾತಿಯಲ್ಲಿ ಬೆಸ್ತ ಎಂದು ಇದ್ದ ದಾಖಲಾತಿಯನ್ನು ತಿದ್ದುಪಡಿ ಮಾಡಿ ನಾಯಕ ಎಂದು ಬದಲಾವಣೆ ಮಾಡಿ ಸರ್ಕಾರಿ ಉದ್ಯೋಗವನ್ನು ಅನುಭವಿಸಿ ನಿವೃತ್ತರಾಗಿರುತ್ತಾರೆ. ಇದರಿಂದ ಮೂಲ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಹಾಗೂ ಸರ್ಕಾರಕ್ಕೆ ದ್ರೋಹ ಮಾಡಿದ್ದು ಈ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಪ್ರಜಾ ವಿಮೋಚನಾ ಸಮಿತಿಯಿಂದ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಜರುಗಿಸಿಲ್ಲ. ಹಾಗಾಗಿ ಕೂಡಲೇ ಮೇಲಾಧಿಕಾರಿಗಳು ಇದರ ಕ್ರಮ ಕೈಗೊಳ್ಳದಿದ್ದರೆ ಶಿಕ್ಷಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ. ಅದಕ್ಕೂ ಸ್ಪಂದನೆ ಸಿಗದಿದ್ದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಮಿತಿ ಉಪಾಧ್ಯಕ್ಷ PM ಮಲ್ಲಿಕಾರ್ಜುನ ಸ್ವಾಮಿ, ಕಾರ್ಯಾಧ್ಯಕ್ಷ ಅರೇಹಳ್ಳಿ ಅಶ್ವಥ್, ಮೈಸೂರು ವಿಭಾಗೀಯ ಅಧ್ಯಕ್ಷ ಸಿದ್ದರಾಜು M ಕೆಸ್ತೂರು, ಜಿಲ್ಲಾಧ್ಯಕ್ಷ ಮಹೇಶ್ P ಕುಣಗಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ K ಸಾಕಯ್ಯ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಿಂಗರಾಜು, ಕಾರ್ಯಾಧ್ಯಕ್ಷ ಅಂಬಡೆ ಮಹದೇವ, ಹನ್ನೂರು ತಾಲೂಕು ಅಧ್ಯಕ್ಷ ಮಹಾಲಿಂಗಯ್ಯ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ್, ಪ್ರಜಾಪವರ್ TV, ಚಾಮರಾಜನಗರ. ಉದ್ದೇಶ ಏನಂದರೆ ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕು ಕೌದಳ್ಳಿ ಗ್ರಾಮದಲ್ಲಿ ಬಿಸ್ಲಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ, ಮೂಲತಃ ಆತ ಬೆಸ್ತ. ಆ ಬೆಸ್ತ ಸಮುದಾಯದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸರ್ಕಾರದಿಂದ ಉದ್ಯೋಗ ಪಡೆಯೋಕ್ಕೋಸ್ಕರ ತನ್ನ ಜಾತಿಯನ್ನೇ ತಿರುಚಿ ಬೆಸ್ತ ಹೋಗಿ ನಾಯಕ ಸಮುದಾಯ ಅಂತೇಳಿ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ನಾಯಕ ಸಮುದಾಯಕ್ಕೆ ವಂಚನೆ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗೆ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಕ್ರಮ ತಗೋಬೇಕಂತೇಳಿ ಲಿಖಿತವಾಗಿ ದೂರನ್ನು ಕೊಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ಗೆ ಮತ್ತು ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದಾರೆ. ಅವರು ಎಲ್ಲ ಒಂದು ಕಡೆ ಒತ್ತಡದಿಂದ, ರಾಜಕಾರಣಿಗಳ ಒತ್ತಡದಿಂದ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಕಾರಣಕ್ಕಾಗಿ ಏನಾದರೂ ನೀವು ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ನಮ್ಮ ಚಳುವಳಿ ಬೀದಿಗಿಳಿದು ಹೋರಾಟ ಮಾಡ್ತದೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಎರಡನೇದಾಗಿ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಆ ಸ್ಥಳೀಯ ಒಬ್ಬ ವ್ಯಕ್ತಿ ಶ್ರೀನಿವಾಸ್ ಅನ್ನೋರು ಇದನ್ನು ಕೈಗೆ ತಗೊಂಡಿದ್ದಾರೆ. ಇದು ನಮ್ಮ ಚಳುವಳಿಗೆ ಬರೆದಿದ್ದಕ್ಕೆ ಮುಂಚಿತವಾಗಿ ಆತ ಕೂಡ ಏನು ಇಲಾಖೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಆತನಿಗೆ ಬೆದರಿಕೆ ಕರೆಗಳು ಬಂದಿದೆ. ಸೊ ಆತ ಭಯಭೀತನಾಗಿ ನಮ್ಮ ಚಳುವಳಿಗೆ ರಕ್ಷಣೆಗೋಸ್ಕರ ಬಂದಿದ್ದಾನೆ. ಸೊ ಆ ಕಾರಣಕ್ಕಾಗಿ ನಾವು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಶ್ರೀನಿವಾಸ್ ಅವರಿಗೆ ಏನಾದರೂ ಪ್ರಾಣ ಬೆದರಿಕೆ ಏನಾದರೂ ಆಗಿದ್ದೇ ಆದರೆ ಇದಕ್ಕೆ ಮೂಲ ಬಿಸ್ಲಯ್ಯ ಅವರೇ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಸೊ ಹಂಗಾಗಿ ಈ ಶ್ರೀನಿವಾಸ್ ಒಬ್ಬ ಪರ ನಮ್ಮ ಚಳುವಳಿ ಸದಾ ನಿಲ್ಲುತ್ತೆ ಮತ್ತು ನಾಯಕ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಖಂಡಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಒಂದು ಹೇಳಿ ಏನು ಮಾಡ್ತಾರೆ ಮುಂದಿನ ಹೋರಾಟ ಇವರೇನಾದರೂ ಸರಿಯಾಗಿ ಕ್ರಮ ತಗೊಂಡಿಲ್ಲ ಅನ್ನೋದಾದ್ರೆ ನಾವು ಒಂದು ಬೃಹತ್ ಹೋರಾಟ ಶಿಕ್ಷಣ ಇಲಾಖೆ ಮುಂದೆ ಮಾಡ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಅಲ್ಲಿಗೂ ಅವ್ರೇನಾದ್ರು ಮಾಡಿಲ್ಲ ಅಂದ್ರೆ ಈ ಒಂದು ವಿಚಾರವನ್ನ ನಾವು ರಾಜಧಾನಿಗೆ ತಗೊಂಡು ಹೋಗ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಯಡವನಹಳ್ಳಿ ಕೃಷ್ಣಪ್ಪ ಅಂತೇಳಿ, ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ರಾಜ್ಯಾಧ್ಯಕ್ಷ.